ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 14 ಇದರಲ್ಲಿ ಅನ್ಆರ್ಡರ್ ಲಿಸ್ಟ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಅನ್ಆರ್ಡರ್ ಲಿಸ್ಟದಲ್ಲಿ ನಾವು UL ಟೈಪ್, ಸ್ಕ್ವೇರ್, ಸರ್ಕಲ್ ಮತ್ತು ಡಿಸ್ಕ್ ಇವುಗಳನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಎಕ್ಸಾಂಪಲ್ ಮುಖಾಂತರ ಆ ಕ್ಲಾಸ್ದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 15. ಇದರಲ್ಲಿ ನಾನು ಹೌ ಟು ಇನ್ಸರ್ಟ್ ಇಮೇಜಸ್ ಇನ್ HTML ಕೋಡಿಂಗ್. ಓಕೆ, HTML ಕೋಡಿಂಗ್ದಲ್ಲಿ ನಾವು ಯಾವ ರೀತಿಯಾಗಿ ಇಮೇಜ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು, ಓಕೆ, ಇಮೇಜನ್ನು ಇನ್ಸರ್ಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಕೋಡಿಂಗನ್ನು ಟೈಪ್ ಮಾಡ್ಕೊಳ್ಳೋದು, ಸೊ ಇವುಗಳನ್ನೆಲ್ಲ ನಾನು ಇವತ್ತಿನ ಕ್ಲಾಸ್ದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಇಲ್ಲಿ ಫಸ್ಟ್ ನೋಟ್ಪ್ಯಾಡನ್ನು ಓಪನ್ ಮಾಡ್ಕೋಬೇಕು. ನೋಟ್ಪ್ಯಾಡನ್ನು ಓಪನ್ ಮಾಡಿದ ನಂತರ ಇವಾಗ ನಾವು ಇಮೇಜನ್ನು ಇನ್ಸರ್ಟ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ಕೋಡಿಂಗನ್ನು ಇಲ್ಲಿ ನಾನು ಟೈಪ್ ಮಾಡ್ಕೊಳ್ತೀನಿ ಫಸ್ಟ್, ಆಮೇಲೆ ಇಮೇಜನ್ನು ಇನ್ಸರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಫಸ್ಟ್ ಇಲ್ಲಿ HTML ಆಮೇಲೆ HTML ಹೆಡ್, ಆಮೇಲೆ ಹೆಡ್ದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಟೈಟಲನ್ನು ಕೊಡಬೇಕು. ಟೈಟಲ್ HTML ಹೆಡ್ ಟೈಟಲಲ್ಲಿ ನಾವು ಇಲ್ಲಿ ಇಮೇಜ್ ಅಂತೇಳಿ ಕೊಡ್ತೀನಿ, ಯಾಕಂದರೆ ನಾವು ಇಮೇಜನ್ನು ಇನ್ಸರ್ಟ್ ಮಾಡ್ತಾ ಇದ್ದೇವೆ. ಸೊ ಇಮೇಜ್ ಸಂಬಂಧಪಟ್ಟಂಥ ಒಂದು ಪ್ರೋಗ್ರಾಮ್ ಇರೋದ್ರಿಂದ ನಾನು ಟೈಟಲ್ ಕೂಡ ಏನು ಕೊಡ್ತೀನಪ್ಪ ಅಂದರೆ ಇಲ್ಲಿ ಇಮೇಜ್ ಅಂತೇಳಿ ಕೊಡ್ತೀನಿ. ಆಮೇಲೆ ಟೈಟಲ್ ಕ್ಲೋಸ್ ಮಾಡ್ಕೋಬೇಕು. ಟೈಟಲ್ ಕ್ಲೋಸ್ ಮಾಡಿದ ನಂತರ ಇಲ್ಲಿ ಹೆಡ್ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಹೆಡ್ ಕ್ಲೋಸ್ ಮಾಡಿದ ನಂತರ ಇಲ್ಲಿ ನಾವು ಇಲ್ಲಿ ಬಾಡಿ ಟ್ಯಾಗನ್ನು ಓಪನ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಬಾಡಿ ಟ್ಯಾಗನ್ನು ಓಪನ್ ಮಾಡೋದು. ಬಾಡಿ ಟ್ಯಾಗನ್ನು ಓಪನ್ ಮಾಡಿದ ನಂತರ ಇಲ್ಲಿ ಇಮೇಜನ್ನು ನಾವು ಇನ್ಸರ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಇಮೇಜಿಗೆ ಸಂಬಂಧಪಟ್ಟಂಥ ಟ್ಯಾಗನ್ನು ಇಲ್ಲಿ ಹಾಕೋಣ. ಓಕೆ, ಸೊ ಆ ಇಮೇಜ್ ಟ್ಯಾಗ್ ಯಾವುದಪ್ಪ ಅಂದರೆ ಇಲ್ಲಿ IMGSRC ಅಂತೇಳಿ ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕು. ಈಕ್ವಲ್ ಟು ಕೊಟ್ಟು ಡಬಲ್ ಕೊಟೇಷನ್ದಲ್ಲಿ ಇಲ್ಲಿ .jpg ಅಂತೇಳಿ ಇಡಬೇಕು. ಓಕೆ, .jpg ಮತ್ತು ಇಲ್ಲಿ ಏನು ಮಾಡೋಣ P. ಓಕೆ, ಇಲ್ಲಿ ಪ್ಯಾರಾಗ್ರಾಫ್ ಅಂದರೆ ನಾವು ಇಮೇಜ್ ಇನ್ಸರ್ಟ್ ಮಾಡಿದಂಥ ಇಮೇಜ ಒಂದ್ರ ಕೆಳಗೆ ಒಂದೇ ಬರಬೇಕಾಗ್ತದೆ. ಸೊ ಇಷ್ಟು ಮಾಡಿದ ನಂತರ ನಾನು ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಒಂದು 4 ಇಮೇಜನ್ನು ಇನ್ಸರ್ಟ್ ಮಾಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ Ctrl V ಮತ್ತು ಇಲ್ಲಿ ಎಂಟರ್, Ctrl V ಮತ್ತು ಎಂಟರ್, Ctrl V. ಓಕೆ, ಸೊ 4 ಇಮೇಜನ್ನು ನಾನಿಲ್ಲಿ ಇನ್ಸರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಮಗೆ ಇಮೇಜ್ ಇನ್ಸರ್ಟ್ ಮಾಡೋದು ಸ್ಟಾಪ್ ಮಾಡೋಣ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ, ಬಾಡಿ ಟ್ಯಾಗನ್ನು ಕ್ಲೋಸ್ ಮಾಡ್ತೀನಿ. ಅದರ ನಂತರ ಲಾಸ್ಟು HTML ಟ್ಯಾಗನ್ನು ಕ್ಲೋಸ್ ಮಾಡ್ಕೋಬೇಕು. HTML ಟ್ಯಾಗನ್ನು ಕ್ಲೋಸ್ ಮಾಡೋದು. ಸೊ ಇವಾಗ ಇಷ್ಟು ಕೋಡಿಂಗನ್ನು ಟೈಪ್ ಮಾಡಿದ ನಂತರ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ಇಮೇಜನ್ನು ಹಾಕಬೇಕು. ಇಮೇಜ್ ಹಾಕೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಇಮೇಜ್ ಲೊಕೇಶನ್ ಬರ್ತವೆ ಅನ್ನೋದನ್ನು ನೋಡೋಣ. ಆಮೇಲೆ ಇಮೇಜನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಇದನ್ನು ಸೇವ್ ಮಾಡ್ಕೋಬೇಕು. Ctrl S ಮಾಡ್ತೀನಿ. Ctrl S ಮಾಡಿದ ನಂತರ ಇಲ್ಲಿ ಲೋಕಲ್ ಡಿಸ್ಕ್ Fದಲ್ಲಿ ನಾನು ಇಲ್ಲಿ ಸೇವ್ ಮಾಡ್ತೀನಿ. ಸೊ ಇದಕ್ಕೊಂದು ಫೈಲ್ ನೇಮ್ ಕೊಡ್ತೀನಿ. ಸೊ ಇದಕ್ಕೆ ಫೈಲ್ ನೇಮ್ ಏನು ಕೊಡ್ತೀನಪ್ಪ ಅಂದ್ರೆ IMGSRC ಅಂತೇಳಿ ಕೊಡ್ತೀನಿ. ಓಕೆ, IMGSRC.html ಅಂದರೆ ಇಮೇಜ್ ಸೋರ್ಸದ ಪ್ರೋಗ್ರಾಮ್ ಇರೋದ್ರಿಂದ IMGSRC.html ಅಂತೇಳಿ ಕೊಟ್ಟಿದ್ದೀನಿ. ಇಲ್ಲಿ ಸೇವ್ ಮಾಡ್ತೀನಿ. ಓಕೆ, IMGSRC ಅಂತೇಳಿ ಸೇವ್ ಆಗಿದೆ. ಸೊ ಇವಾಗ ಈ ಒಂದು ಇಮೇಜ್ ಲೊಕೇಶನ್ ಯಾವ ರೀತಿ ಬರ್ತವೆ ನೋಡೋಣ. ಆಮೇಲೆ ಪಿಕ್ಚರ್ ಇನ್ಸರ್ಟ್ ಮಾಡಿ ಪಿಕ್ಚರನ್ನು ನೋಡೋಣ. ಓಕೆ, ಫಸ್ಟ್ ಇಲ್ಲಿ ಓಪನ್ ಇಂಟರ್ನೆಟ್ ಎಕ್ಸ್ಪ್ಲೋರದಲ್ಲಿ ಓಪನ್ ಮಾಡೋದು, ಆಮೇಲೆ Ctrl O ಮಾಡೋದು. Ctrl O ಮಾಡಿದ ನಂತರ ಇಲ್ಲಿ ನಾವು ಲೋಕಲ್ ಡಿಸ್ಕ್ Fದಲ್ಲಿ IMGSRC ಫೈಲನ್ನು ನೋಡೋಣ. ಓಕೆ, ಸೊ ಇಲ್ಲಿದೆ ನೋಡಿರಿ IMGSRC ಮೇಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಓಪನ್ ಅನ್ನೋದು. ಸೊ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಎಲ್ಲ ಏನು ಬಂದಿದ್ದಾವಪ್ಪ ಅಂದರೆ ಇಲ್ಲಿ ನಾವು ಇಮೇಜ್ ಟ್ಯಾಗ್ ಹಾಕಿದಂಥ ಒಂದು ಲೊಕೇಶನ್ ಇಲ್ಲಿ ಬಂದಿದೆ. ಸೊ ಈ ಒಂದು ಇದರಲ್ಲಿ ನಾವು ಇಮೇಜನ್ನು ಇನ್ಸರ್ಟ್ ಮಾಡ್ಕೋಬೇಕು. ಓಕೆ, ಸೊ ಜಸ್ಟ್ ಇದು JPG ಅಂತೇಳಿ ಇಲ್ಲಿ ಏನು ತೋರಿಸ್ತಾ ಇದ್ದದೆ ಐಕಾನ್ಸ್ ತೋರಿಸ್ತಾ ಇದೆ ಇಮೇಜಸ್. ಸೊ ಇನ್ನೂ ಇಮೇಜನ್ನು ನಾವು ಇನ್ಸರ್ಟ್ ಮಾಡಿಲ್ಲ. ಸೊ ಇವಾಗ ಇಮೇಜನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ಕೋಡಿಂಗನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಕರ್ಸರಲ್ಲಿ ಇಟ್ಟು ಇಲ್ಲಿ ಇಮೇಜನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಇಮೇಜದಲ್ಲಿ ನಮಗೆ ಬೇಕಂತ ಇಮೇಜನ್ನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಪ್ರಾಪರ್ಟೀಸ್ ಅಂತ ಬರ್ತದೆ. ಸೊ ಪ್ರಾಪರ್ಟೀಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಮಾಡಬೇಕು, ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಲೊಕೇಶನ್ Ctrl C ಮಾಡೋದು. Ctrl C ಮಾಡಿ ಮತ್ತು ಇಲ್ಲಿ ಕೋಡಿಂಗ್ದಲ್ಲಿ ಬಂದು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. Ctrl V ಮಾಡ್ಕೋದು. Ctrl V ಮಾಡಿದ ನಂತರ ಇಲ್ಲಿ ಸ್ಲ್ಯಾಶ್ ಹಾಕಬೇಕು. ಸ್ಲ್ಯಾಶ್ ಹಾಕಿದ ನಂತರ ಪುನಃ ಮತ್ತೆ ಅಲ್ಲಿ ಇಮೇಜ್ದಲ್ಲಿ ಎಲ್ಲಿ ಹೋಗಬೇಕಪ್ಪ ಅಂದ್ರೆ ಅದು
ನಾವೇನು ಕೋಡಿಂಗ್ ಇಲ್ಲಿ ಕಾಪಿ ಮಾಡ್ಕೊಂಡೀವಲ್ಲ, ಇಲ್ಲಿ ಬಂದು ಲೊಕೇಶನ್ ಆದ ನಂತರ ಇಲ್ಲಿ ಅಡ್ರೆಸ್ ಬಾರದಲ್ಲಿ ಇರ್ತಕ್ಕಂಥ ಈ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕಂಟ್ರೋಲ್ ಸಿ ಮಾಡೋದು, ಇದನ್ನು ಕ್ಲೋಸ್ ಮಾಡೋದು. ಕ್ಲೋಸ್ ಮಾಡಿದ ನಂತರ ಇಲ್ಲಿ ಕಂಟ್ರೋಲ್ ವಿ ಮಾಡೋದು, ಕಂಟ್ರೋಲ್ ಎಸ್ ಮಾಡೋದು. ಓಕೆ, ಸೊ ಮತ್ತೆ ಪುನಃ ಇಲ್ಲಿ ಬಂದು ಇಲ್ಲಿ ಮತ್ತು ಇಲ್ಲಿ ಮತ್ತೆ ಪುನಃ ಇಮೇಜ್ಗೆ ಬರೋದು. ಇಮೇಜ್ಗೆ ಬಂದ ನಂತರ ಮತ್ತೊಂದು ಇಮೇಜನ್ನು ತಗೋತೀನಿ. ಓಕೆ, ಸೊ ಇವಾಗ ಈ ಇಮೇಜನ್ನು ತಗೋತೀನಿ. ರೈಟ್ ಕ್ಲಿಕ್, ಆಮೇಲೆ ಇಲ್ಲಿ ಪ್ರಾಪರ್ಟೀಸಲ್ಲಿ ಬಂದು ಫಸ್ಟ್ ಲೊಕೇಶನ್ ಕಾಪಿ ಮಾಡ್ಕೊಳ್ಳೋದು, ಕಂಟ್ರೋಲ್ ಸಿ, ಮತ್ತು ಇಲ್ಲಿ ಕೋಡಿಂಗ್ ಓಪನ್ ಮಾಡೋದು, ಕೋಡಿಂಗ್ದಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದು, ಕಂಟ್ರೋಲ್ ವಿ ಮಾಡೋದು, ಮತ್ತು ಇಲ್ಲಿ ಸ್ಲ್ಯಾಶ್ ಹಾಕಿದ ನಂತರ ಮತ್ತೆ ಪುನಃ ಇಲ್ಲಿ ನಾವು ಎಲ್ಲಿ ಬರಬೇಕು, ಇಲ್ಲಿ ಕಾಪಿ ಮಾಡಿದ್ದೀವಲ್ಲ ಇಲ್ಲಿ ಬಂದು ಸೊ ಇಲ್ಲಿ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಕಂಟ್ರೋಲ್ ಸಿ ಮಾಡೋದು, ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋದು, ಮತ್ತೆ ಪುನಃ ಇಲ್ಲಿ ಕಂಟ್ರೋಲ್ ವಿ ಮಾಡಿ ಕಂಟ್ರೋಲ್ ಎಸ್ ಮಾಡೋದು. ಮತ್ತೆ ಪುನಃ ನೆಕ್ಸ್ಟ್ ಇಮೇಜ್ ತೊಗೊಳ್ಳೋಣ, ಮತ್ತೆ ಇಲ್ಲಿಟ್ಟು ಮತ್ತೆ ಇಮೇಜ್ಗೆ ಹೋಗೋದು. ಇಮೇಜಿಗೆ ಬಂದ ನಂತರ ಇಲ್ಲಿ ನಮಗೆ ಬೇಕಂತ ಇಮೇಜನ್ನು ಮತ್ತೆ ರೈಟ್ ಕ್ಲಿಕ್ ಮಾಡೋದು, ಆಮೇಲೆ ಇಲ್ಲಿ ಪ್ರಾಪರ್ಟೀಸ್ ತೊಗೊಂಡ ನಂತರ ಇಲ್ಲಿ ಫಸ್ಟ್ ಏನು ತೊಗೊಳ್ಳೋದು, ಇಲ್ಲಿ ಲೊಕೇಶನ್. ಓಕೆ, ಕಂಟ್ರೋಲ್ ಸಿ ಮಾಡಿದ ನಂತರ ನೋಟ್ ಪ್ಯಾಡಲ್ಲಿ ಬಂದು ಇಲ್ಲಿ ಏನು ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು, ಕಂಟ್ರೋಲ್ ವಿ. ಸೊ ಇಲ್ಲಿ ಕಂಟ್ರೋಲ್ ವಿ ಮಾಡಿದ ನಂತರ ಮತ್ತೆ ಇಲ್ಲಿ ಸ್ಲ್ಯಾಶನ್ನು ಹಾಕಬೇಕು. ಹಾಕಿದ ನಂತರ ಮತ್ತೆ ಪುನಃ ಇಲ್ಲಿ ಬಂದು ನಾವು ಏನು ತೊಗೋಬೇಕಪ್ಪ ಅಂದರೆ ಇಲ್ಲಿ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಕಂಟ್ರೋಲ್ ಸಿ, ಇದನ್ನು ಕ್ಲೋಸ್ ಮಾಡಿಕೊಂಡು ಇಲ್ಲಿ ಕಂಟ್ರೋಲ್ ವಿ ಮಾಡೋದು. ಓಕೆ, ಮತ್ತೆ ಕಂಟ್ರೋಲ್ ಎಸ್. ಇನ್ನು ಲಾಸ್ಟ್ ಇಮೇಜ್ ಒಂದು ಇನ್ಸರ್ಟ್ ಮಾಡೋಣ. ಓಕೆ, ಸೊ ಈಗ ಮತ್ತೆ ಇಲ್ಲಿ ಪುನಃ ಇಲ್ಲಿ ಇಮೇಜ್ದಲ್ಲಿ ಬಂದು ಇವಾಗ ನಮಗೆ ಬೇಕಂತ ಇಮೇಜನ್ನು ನಾವಿಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಹಾಗೆ ಇಲ್ಲಿ ರೈಟ್ ಕ್ಲಿಕ್, ಪ್ರಾಪರ್ಟೀಸ್, ಆಮೇಲೆ ಇಲ್ಲಿ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಕಂಟ್ರೋಲ್ ಸಿ ಮಾಡೋದು, ಇಲ್ಲಿ ಬಂದು ಪೇಸ್ಟ್ ಮಾಡ್ಕೊಳ್ಳೋದು ನೋಟ್ ಪ್ಯಾಡ್ದಲ್ಲಿ. ಓಕೆ, ಇಲ್ಲಿ ನೋಟ್ ಪ್ಯಾಡ್ದಲ್ಲಿ ಪೇಸ್ಟ್, ಕಂಟ್ರೋಲ್ ವಿ, ಮತ್ತು ಇಲ್ಲಿ ಕಂಟ್ರೋಲ್ ಎಸ್, ಮತ್ತು ಪುನಃ ಇಲ್ಲಿ ಮತ್ತು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಈ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಂತ ಇಲ್ಲಿ ಕಂಟ್ರೋಲ್ ಸಿ, ಮತ್ತು ಇದನ್ನು ಕ್ಲೋಸ್ ಮಾಡೋದು, ಇಲ್ಲಿ ಕಂಟ್ರೋಲ್ ವಿ ಮಾಡೋದು. ಓಕೆ, ಸೊ ಇಲ್ಲಿ ಇಮೇಜನ್ನು ಹಾಕಿದ ನಂತರ ನಾವಿಲ್ಲಿ ಸ್ಲ್ಯಾಶ್ ಹಾಕಬೇಕು. ಸ್ಲ್ಯಾಶ್ ಹಾಕಿದ ನಂತರ ಇಲ್ಲಿ ಕಂಟ್ರೋಲ್ ವಿ ಮಾಡ್ಕೋಬೇಕು. ಓಕೆ, ಕಂಟ್ರೋಲ್ ವಿ ಮಾಡಿದ ನಂತರ ಇಲ್ಲಿ ಕಂಟ್ರೋಲ್ ಎಸ್ ಮಾಡೋದು. ಕಂಟ್ರೋಲ್ ಎಸ್ ಮಾಡಿದ ನಂತರ ಇವಾಗ ಮತ್ತೆ ನಾವು ಏನು ಮಾಡಬೇಕು, ಇಂಟರ್ನೆಟ್ ಎಕ್ಸ್ಪ್ಲೋರದಲ್ಲಿ ಬಂದು ಇಲ್ಲಿ F5 ಪ್ರೆಸ್ ಮಾಡ್ಕೋಬೇಕು. ಓಕೆ, F5 ಪ್ರೆಸ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಇಲ್ಲಿ 4 ಇಮೇಜ್ ಏನಾಗಿದ್ದಾವೆ ಬಂದಿದ್ದಾವೆ. ಓಕೆ, ಆದರೆ ಏನಾಗಿದ್ದಾವೆ ಸೈಜ್ದಲ್ಲಿ ಬಹಳ ಸೈಜ್ ಒಂದು ಹೆಚ್ಚು ಕಡಿಮೆ ಇದ್ದಾವೆ. ಸೊ ಅದಕ್ಕೆ ಸೈಜನ್ನು ಕೂಡ ನಾವು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ವಿಡ್ತ್ ಕೊಡಬೇಕು. ವಿಡ್ತ್ ಈಕ್ವಲ್ ಟು ಡಬಲ್ ಕೊಟೇಶನ್, ವಿಡ್ತಲ್ಲಿ ನಾವು 150 ಕೊಡೋಣ. ಓಕೆ, ಸೊ ಇಲ್ಲಿ ಮತ್ತೆ ಇಲ್ಲಿ ಇದನ್ನು ಕಾಪಿ ಮಾಡ್ಕೋತೀನಿ. ಓಕೆ, ಕಾಪಿ ಮಾಡ್ಕೊಂಡು ಕಂಟ್ರೋಲ್ ಸಿ ಮಾಡಿ ಇಲ್ಲಿಟ್ಟು ಪೇಸ್ಟ್ ಮಾಡ್ಕೊಂಡು ಹೋಗೋದು. ಓಕೆ, ಕಂಟ್ರೋಲ್ ವಿ, ಮತ್ತು ಇಲ್ಲಿ ಪುನಃ ಇಲ್ಲಿಡೋದು, ಇಲ್ಲಿಟ್ಟು ಮತ್ತೆ ಕಂಟ್ರೋಲ್ ವಿ, ಮತ್ತು ಇಲ್ಲಿಡೋದು, ಮತ್ತು ಇಲ್ಲಿ ಕಂಟ್ರೋಲ್ ವಿ ಮಾಡೋದು. ಕಂಟ್ರೋಲ್ ವಿ ಮಾಡಿದ ನಂತರ ನಾವು ಮತ್ತೆ ಏನು ಮಾಡಬೇಕಂದ್ರೆ ಕಂಟ್ರೋಲ್ ಎಸ್ ಮಾಡಿ ಇಲ್ಲಿ ಮತ್ತೆ ಇಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರ್ ಓಪನ್ ಮಾಡೋದು, F5 ಮಾಡೋದು. ಸೊ F5 ಮಾಡಿದ ನಂತರ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಇಲ್ಲಿ 4 ಇಮೇಜ್ ಇಲ್ಲಿ ಇನ್ಸರ್ಟ್ ಆಗಿದ್ದಾವೆ. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಏನು ಮಾಡ್ಕೋಬೋದು, ಇಮೇಜನ್ನು ಇನ್ಸರ್ಟ್ ಮಾಡ್ಕೋಬಹುದು. ಓಕೆ, HTML ಕೋಡಿಂಗ್ದಲ್ಲಿ ಈ ಪ್ರಕಾರ ನಾವು ಟ್ಯಾಗನ್ನು ಉಪಯೋಗ ಮಾಡಿಕೊಂಡು ಒಂದು ಇಮೇಜ್ಗಳನ್ನು ಇನ್ಸರ್ಟ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸಲ್ಲಿ ಯಾವ ರೀತಿಯಾಗಿ HTMLದಲ್ಲಿ ಇಮೇಜನ್ನು ಇನ್ಸರ್ಟ್ ಮಾಡ್ಕೋದು ಅನ್ನೋದನ್ನು ಎಕ್ಸಾಂಪಲ್ ಮುಖಾಂತರ ಇಲ್ಲಿ ಪ್ರಾಕ್ಟಿಕಲಾಗಿ ನಾನು ಇಮೇಜನ್ನು ಇನ್ಸರ್ಟ್ ಮಾಡಿ ತೋರಿಸಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಮತ್ತು ತಾವು ಇನ್ನೂ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.